ಆ ಮೈಥಿಲಿ ತುಂಬಾ ದಿನಗಳಿಂದ ನಮ್ಮ ಮುತ್ತ ಮೇಲೆ ಕಣ್ಣಾಕಿದಾಳೆ. ಅವಳೇನೋ ನಾಟಕ ಮಾಡಿ ಮರಳು ಮಾಡಿ ಇನ್ನೆಲ್ಲಿಗಾದ್ರೂ ಕರ್ಕೊಂಡು ಓಡೋಗ್ಬಿಡ್ತಾಳೇನೋ ಅಂತ ನನ್ಗನುಮಾನ. ಅಂದ್ರೆ ನಿನ್ ಮಾತಿನ ಅರ್ಥ? ಸುಹಾಸಿನಿ, ಇನ್ನೂ ಅರ್ಥ ಆಗಿಲ್ವಾ? ಮೈಥಿಲಿ ಮತ್ತೆ ಉತ್ತಮ್ ಇಬ್ರು ಎಲ್ಲೋ ಹೋಗಿದ್ದಾರೆ ಅಂತ ಅಳಿಯಂದ್ರಿಗೆ ಅನುಮಾನ. ಕರೆಕ್ಟಾಗಿ ಹೇಳಿದ್ರಿ ನೋಡಿಯತ್ತೆ. ಸಾಕ್ ನಿಲ್ಸಿ. ನಮ್ ಉತ್ತಮ್ ಯಾವತ್ತೂ ಈ ತರ ಬುದ್ಧಿ ಇಲ್ದೇ ಇರೋ ಕೆಲಸ ಮಾಡಲ್ಲ. ಅವನ್ ಮೈಯಲ್ಲಿ ಹರಿತಾ ಇರೋದು ನನ್ ರಕ್ತ. ಮಾವಯ್ಯನವ್ರ ರಕ್ತ ಕೂಡ ಹರಿತಾ ಇದೆ. ಅವನು ಒಂದ್ ತಲೆನೋವು ಕೊಟ್ಟೋದ್ರೆ ಇವ್ನು 100 ತಲೆನೋವು ಕೊಟ್ಟೋಗ್ಬಿಡ್ತಾನೇನೋ ಅಂತ ನನ್ನ ಅನುಮಾನ. ಏನ್ ಹೇಳಿದ್ರಿ ಅಳಿ ಅಂದ್ರೆ? ಏನಿಲ್ಲ ಅತ್ತೆ, ಒಂದ್ಸರಿ ನಮ್ ಗಿರಿಗೆ ಫೋನ್ ಮಾಡ್ತೀನತ್ತೆ. ಅವನ ಹತ್ರ ಏನಾದ್ರೂ ಇನ್ಫಾರ್ಮೇಶನ್ ಇದ್ರೂ ಇರ್ಬೋದು. ಬೇಗ ಕಾಲ್ ಮಾಡುವ. ಹಾ ಮಾಡ್ತಾನೆ. ಹೇಳಿ ಅಂಕಲ್. ಏನ ಎಷ್ಟೊತ್ತಿಂದ ಫೋನ್ ಮಾಡ್ತಾನೆ ಇದೀನಿ, ತೆಗಿತಾ ಇಲ್ಲ? ಸಾರಿ ಅಂಕಲ್, ಸೈಲೆಂಟ್ ಅಲ್ಲಿತ್ತು, ನೋಡಿರ್ಲಿಲ್ಲ. ಸರಿ ಅದ್ಬಿಡು. ನಮ್ಮ ಮುತ್ತಮ್ಮಲ್ಲಿ ಅದೇನ್ ಅಂಕಲ್, ಅವ್ನು ಸಾಯಂಕಾಲ 6 ಗಂಟೆಗೆ ಹೋದ್ನಲ್ಲ. ಆ ವಿಷಯ ನನಗೆ ಗೊತ್ತು, ಆದ್ರೆ ಅವನು ಇನ್ನೂ ಮನೆಗೆ ಬಂದಿಲ್ಲ. ಎಲ್ಲಿಗೋದ್ನೋ ಏನಾದ್ನೋ ಅಂತೇಳಿ ಮನೇಲೆಲ್ಲ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ನಿನಗೆ ಗೊತ್ತಿರ್ಬೋದೇನೋ ಅಂತ ಫೋನ್ ಮಾಡಿದೆ. ಸಾರಿ ಅಂಕಲ್, ನಿಜವಲ್ಲೂ ಗೊತ್ತಿಲ್ಲ. ಒಂದ್ಸಾರಿ ನನ್ನ ಫ್ರೆಂಡ್ಸ್ಗೆಲ್ಲ ಕಾಲ್ ಮಾಡಿ ಕೇಳ್ಕೊತೀನಿ. ಒಂದ್ ವೇಳೆ ಯಾರನ್ನಾದ್ರೂ ಮೀಟ್ ಮಾಡಿದ್ರೆ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ನಿನಗೇನಾದ್ರೂ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ತಕ್ಷಣ ಫೋನ್ ಮಾಡಿ ಹೇಳಬೇಕು. ಆಯ್ತು ಅಂಕಲ್. ಏನಂದಾಳಿ ಅಂದ್ರೆ? ಆ ಗಿರಿಗೂ ಏನು ಗೊತ್ತಿಲ್ವಂತತೆ. ನನ್ನ ಅನುಮಾನದ ಪ್ರಕಾರ ಆ ಮೈಥಿಲಿ ನಮ್ಮ ಉತ್ತಮ್ನ ಎಲ್ಲಿಗೋ ಕರ್ಕೊಂಡು ಓಡೋಗಿರ್ಬೋದು. ಅಳಿ ಅಂದ್ರೆ ದಯವಿಟ್ಟು ನನ್ ಮೊಮ್ಮಗನ್ ಬಗ್ಗೆ ಹಾಗೆ ಮಾತಾಡ್ಬೇಡಿ. ಹೌದು ಅಣ್ಣ, ನನ್ ಮಗ ಯಾವತ್ತೂ ಹಾಗೆಲ್ಲ ಮಾಡಲ್ಲ. ಆಯ್ತು ಸಿಸ್ಟರ್, ನಿನ್ ಮಾತಿಗೆ ನಾನು ಯಾಕಿಲ್ಲ ಅನ್ಲಿ. ನಾನು ಈಗ್ಲೇ ಆ ಮೈಥಿಲಿ ಮನೆಗೆ ಹೋಗ್ತೀನಿ. ಆ ಮೈಥಿಲಿ ಏನಾದ್ರೂ ಮನೇಲಿದ್ರೆ ನನ್ನ ಅನುಮಾನ ತಪ್ಪು, ನೀವು ಹೇಳೋದು ನಿಜ ಆಯ್ತಾ? ಅಕಸ್ಮಾತ್ ಆ ಮೈಥಿಲಿ ಬರ್ಲಿಲ್ಲ ಅನ್ಕೊಳ್ಳಿ, ನನ್ನ ಅನುಮಾನನೇ ನಿಜ, ನಿಮ್ ನಂಬಿಕೆ ಸುಳ್ಳು. ಸರಿ ರೀ, ಇನ್ನು ಯಾಕೆ ತಡ ಮಾಡೋದು? ಬೇಗ ಹೋಗಿ ನಿಜ ಏನು ಅಂತ ತಿಳ್ಕೊಂಡ್ ಬನ್ನಿ. ನಮಗೂ ಕೂಡ ಅವಾಗ ಸ್ವಲ್ಪ ಸಮಾಧಾನ ಆಗುತ್ತೆ. ಸರಿ, ಮತ್ತೆ ಹೋಗಿ ನೋಡ್ಕೊಂಡ್ಬರ್ತೀನಿ. ಹೋಗಿ. ಮೇಡಮ್, ಸರ್ ಕಾಲು ಫಾಸ್ಟ್ ಆಗಿ ರಿಕವರಿ ಆಗ್ಬೇಕು ಅಂದ್ರೆ ಗಂಟೆಗೆ ಒಂದ್ಸಾರಿ 5 ಮಿನಿಟ್ಸ್ ನಡಿಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಓಕೆ ಸಿಸ್ಟರ್, ನಾನು ನೋಡ್ಕೊಳ್ತೀನಿ. ನಿಮಗೆ ಜ್ಯೂಸ್ ಕೊಡ್ಲಾ? ಏನಾದ್ರೂ ತಿಂತೀರಾ? ನಾನ್ ವರ್ಕಲ್ಲಿ ಇರುವಾಗ ಕಾಲ್ ಮಾಡ್ಬೇಡ ಅಂತ. ಓಕೆ ಓಕೆ, ನಿನ್ ಪ್ರಾಬ್ಲಮ್ ನಂಗೆ ಅರ್ಥ ಆಗುತ್ತೆ. ನನ್ ಜೊತೆ ಮಾತಾಡ್ದೆ ನೀನ್ ಇರಲ್ಲ ಅಂತ. ಆದ್ರೆ ಈಗ ನಾನ್ ವರ್ಕಲ್ಲಿ ಇರ್ತೀನಿ ಅಲ್ವಾ, ಫ್ರೀ ಆದಾಗ ನಾನೇ ಕಾಲ್ ಮಾಡ್ತೀನಿ. ಬಾಯ್. ಸಿಸ್ಟರ್, ಯಾರು? ನಿಮ್ ಬಾಯ್ ಫ್ರೆಂಡಾ? ಹೌದು ಸರ್, ನನ್ ಜೊತೆ ಮಾತಾಡ್ದೆ 1 ನಿಮಿಷ ಕೂಡ ಇರಲ್ಲ. ನಾನು ಅಂದ್ರೆ ಅವನ್ಗೆ ಅಷ್ಟು ಪ್ರೀತಿ. ಓ, ಹೀಗೆ ಕೇಳ್ತೀನಿ ಅಂತ ತಪ್ಪಾಗಿ ಭಾವಿಸ್ಬೇಡಿ. ನೀವಿಬ್ರು ಲವರ್ಸಾ? ನಾವಿಬ್ರು ಲವರ್ಸ್ ಅಂತ ನಿಮಗ್ ಯಾರು ಹೇಳಿದ್ರು? ಯಾರು ಯಾಕೆ ಹೇಳ್ಬೇಕು ಮೇಡಮ್, ಜನರಲ್ ಆಗಿ ಇಂತ ಪ್ರಾಬ್ಲಮ್ ಆದಾಗ ಜೊತೆಗೆ ಫ್ಯಾಮಿಲಿ ಇರ್ತಾರೆ. ಆದ್ರೆ ಈ ಸರ್ ಹತ್ರ ನೀವಿದ್ದೀರಾ. ಹೋಗ್ಲಿ, ಗಂಡ ಹೆಂಡತಿ ಅಂತ ಅನ್ಕೊಳ್ಳೋಣ ಅಂದ್ರೆ ನಿಮ್ ಕೊರಳಲ್ಲಿ ತಾಳಿ ಇಲ್ಲ. ಸೊ ಫೈನಲ್ ಆಗಿ ನೀವಿಬ್ರು ಲವರ್ಸ್ ಅಂತ ಅನ್ಕೊಂಡೆ. ನಿಜ ತಾನೆ? ನಿಜಾನೇ. ಸರ್, ಆ ನರ್ಸ್ ನಿಜ ಅನ್ಕೊಂತಾರೆ. ಸಿಸ್ಟರ್, ನಾನು ಸುಮ್ಮನೆ ಜೋಕ್ ಮಾಡಿದೆ. ಆಕ್ಚುಯಲ್ ಆಗಿ ನನಗೂ ಒಬ್ಳು ಲವರ್ ಇದ್ದಾಳೆ.
ನಿಮಗ್ ಲವರ್ ಇದ್ದಾಳ? ನೋಡೋಕ್ ಹೇಗಿದ್ದಾಳೆ? ಥೇಟ್ ನಿಮ್ಮ ಹಾಗೆ ಇದ್ದಾಳೆ. ಸರ್, ಹೌದು, ಅವಳು ನೋಡೋದಕ್ಕೆ ತುಂಬಾ ಅಂದವಾಗಿದ್ದಾಳೆ. ಉದ್ದವಾದ ಜಡೆ, ಸುಂದರವಾದ ಕಣ್ಣು, ಮುದ್ದಾದ ನಗು, ಅದಕ್ಕಿಂತ ಸುಂದರವಾದ ಮನಸ್ಸು. ಅವಳಂದ್ರೆ ನನಗೆ ಪ್ರಾಣ. ಸೂಪರ್ ಸರ್. ಇಷ್ಟಕ್ಕೂ ನಿಮ್ದು ಒನ್ ಸೈಡ್ ಲವ್ವಾ, ಟೂ ಸೈಡ್ ಲವ್ವಾ? ಒನ್ ಸೈಡ್ ಲವ್. ಸೋ ಸ್ಯಾಡ್ ಸರ್. ಆ ಹುಡುಗಿನ ಯಾವಾಗಲಿಂದ ಪ್ರೀತಿಸ್ತಾ ಇದ್ದೀರಾ? ನನ್ನ ಕನ್ಸಲ್ಲಿ ಬಂದಾಗ್ಲಿಂದ. ಕನ್ಸಲ್ಲ? ಶೀ ಈಸ್ ಮೈ ಡ್ರೀಮ್ ಗರ್ಲ್. ಕನ್ಸಲ್ಲಿ ನೋಡೇ ಅವಳನ್ನ ಪ್ರೀತಿಸಿದ್ದು. ರಿಯಲಿ ಗ್ರೇಟ್ ಸರ್. ಹೊರಗಡೆ ತುಂಬಾ ಜನ ಹುಡುಗರು ತಿಂಗಳಿಗೊಬ್ಬ ಲವರ್ನ ಬದಲಾಯಿಸ್ತಾ ಇದ್ರೆ, ನೀವು ಮಾತ್ರ ಕನ್ಸಲ್ಲಿ ನೋಡಿದ ಹುಡುಗಿನೇ ಇನ್ನೂ ಪ್ರೀತಿಸ್ತಾ ಇದ್ದೀರಾ. ರಿಯಲಿ ಗ್ರೇಟ್ ಸರ್. ಇಷ್ಟಕ್ಕೂ ಆ ಹುಡುಗಿ ಎಲ್ಲಿರ್ತಾಳೆ ಸರ್? ಸದ್ಯಕ್ಕೆ ಅವಳು ಇಲ್ಲೇ ಇದ್ದಾಳೆ. ಏನ್ ಮಾತಾಡ್ತಾ ಇದ್ದೀರಾ ಸರ್? ನಿಮ್ ಲವರ್ ಇಲ್ಲೇ ಇದ್ದಾಳಾ? ಎಲ್ಲಿ? ಇಲ್ಲೇ ಅಂದ್ರೆ ಹಾಸ್ಪಿಟಲಲ್ಲ, ಮನ್ಸಲ್ಲಿ. ಹಾ, ನನಗ ಅರ್ಥ ಆಯ್ತು ಸರ್. ನಿಮ್ ಲವರ್ ನಿಮ್ ಕಣ್ ಮುಂದೆನೆ ಇದ್ದಾಳಲ್ವಾ? ಸಿಸ್ಟರ್, ಏನ್ ಮಾತಾಡ್ತಾ ಇದ್ದೀರಾ? ಹೌದು ಸರ್, ನಿಮ್ ಲವರ್ನ ನೋಡ್ಕೊಂಡೆ ತಾನೆ ನೀವು ಮಾತಾಡ್ತಿರೋದು. ಸಿಸ್ಟರ್, ಇಲ್ಲಿ ನನ್ನ ಲವರ್ ಎಲ್ಲಿದ್ದಾಳೆ? ಅದೇ ಸರ್, ನಿಮ್ ಮನ್ಸಲ್ಲಿ ಇದ್ದಾಳಲ್ವಾ? ಮನ್ಸಲ್ಲಿ ನಿಮ್ ಲವರ್ನ ನೋಡ್ಕೊಂಡೆ ತಾನೆ ನೀವು ಮಾತಾಡ್ತಾ ಇರೋದು. ಹಾ, ಹೌದು ಹೌದು. ಸಿಸ್ಟರ್, ನಿಮಗೆ ಬೇರೆ ಕೆಲಸ ಇರ್ಬೋದು, ನಿಮ್ ಕೆಲಸ ನೋಡ್ಕೊಳ್ಳಿ. ಆಯ್ತು ಮೇಡಮ್. ಮೇಡಮ್, ಒಂದ್ಸಾರಿ ಇಲ್ಲಿ ಬರ್ತೀರಾ? ಮೇಡಮ್, ನಿಮ್ಮನ್ನ ಒಂದು ಮಾತು ಕೇಳ್ಬೋದಾ? ಏನದು? ನೀವು ಯಾರನ್ನಾದ್ರೂ ಪ್ರೀತಿಸ್ತಾ ಇದ್ದೀರಾ? ಪ್ರೀತಿಸೋದಾ? ನಾನಾ? ನೆವರ್. ಆದ್ರೆ ನಿಮ್ಮನ್ನ ಒಬ್ರು ಪ್ರೀತಿಸ್ತಾ ಇದ್ದಾರೆ ಮೇಡಮ್. ವಾಟ್? ಹೌದು ಮೇಡಮ್, ನನಗೆ ಗೊತ್ತಿರೋ ಹಾಗೆ ಆ ಸರ್ ನಿಮ್ಮನ್ನ ಲವ್ ಮಾಡ್ತಿದಾರೇನೋ ಅಂತ ನನಗೆ ಅನುಮಾನ. ನೋ ಸಿಸ್ಟರ್, ಹಿ ಈಸ್ ಮೈ ಗುಡ್ ಫ್ರೆಂಡ್, ಹಿ ಈಸ್ ನಾಟ್ ಮೈ ಲವರ್. ಐ ನೋ ಮೇಡಮ್, ಆದ್ರೆ ಅವರು ಹೇಳಿದ್ದನ್ನ ನೋಡಿದ್ರೆ ಅವರು ಪ್ರೀತಿಸ್ತಾ ಇರೋದು ನಿಮ್ಮನ್ನೇ ಅಂತ ನನಗೆ ಯಾಕೋ ಡೌಟ್ ಆಗ್ತಿದೆ ಮೇಡಮ್. ನೋಡ್ದವರೆಲ್ಲ ಹಾಗೆ ಅನ್ಕೋತಾರೆ, ಆದ್ರೆ ಹಿ ಈಸ್ ಜಸ್ಟ್ ಫ್ರೆಂಡ್. ಫ್ರೆಂಡ್ ಆದ್ರೆ ಲವ್ ಮಾಡಬಾರ್ದಾ? ಅವ್ರಿಗೆ ಲವರ್ ಇರಬಾರ್ದಾ? ಈಗ ಅಲ್ಲದೆ ಇದ್ರು ಫ್ಯೂಚರ್ ಅಲ್ಲಾದ್ರೂ ಅರ್ಥ ಆಗುತ್ತೆ ಬಿಡಿ, ಅವರು ಪ್ರೀತಿಸ್ತಾ ಇರೋದು ನಿಮ್ಮನ್ನೇ ಅಂತ. ಪ್ಲೀಸ್ ಅವ್ರ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡಿ. ಅವ್ರಂದ್ರೆ ನನಗೆ ತುಂಬಾ ರೆಸ್ಪೆಕ್ಟ್ ಇದೆ. ಓಕೆ ಮೇಡಮ್, ಸಾರಿ. ಸಿಸ್ಟರ್, ನಿಮ್ ಜೊತೆ ಏನ್ ಮಾತಾಡಿದ್ರು? ಅದಾ, ಹಾ, ನಿಮ್ಗೆ 1 ಅವರ್ಗೊಂದ್ಸಲ ವಾಕಿಂಗ್ ಮಾಡಿಸಿದ್ರು. ನಿಜವಾಗ್ಲೂ ವಾಕಿಂಗ್ ಬಗ್ಗೆ ಹೇಳಿದ್ರಾ? ನೀವ್ ಯಾವ್ದ್ರ ಬಗ್ಗೆ ಅನ್ಕೊಂಡ್ರಿ? ವಾಕಿಂಗ್ ಬಗ್ಗೆನೆ, ವಾಕಿಂಗ್ ಬಗ್ಗೆನೆ ಅಲ್ವಾ? ಓಕೆ. ಡಾಕ್ಟ್ರೇ, ನಮ್ಮ ಅಮ್ಮಂಗೇನೂ ಆಗಿಲ್ಲ ತಾನೆ? ಏನಿಲ್ಲ ರೀ, ನಾರ್ಮಲ್ ಫೀವರೇ. ಟ್ಯಾಬ್ಲೆಟ್ ಕೊಟ್ಟಿದ್ದೀನಿ, ನಾಳೆ ಅಷ್ಟೊತ್ತಿಗೆ ಸರಿ ಹೋಗುತ್ತೆ. ಥ್ಯಾಂಕ್ ಯು ಡಾಕ್ಟರ್. ಓಕೆ, ಒಳ್ಳೇದಾಯ್ತು. ಅರೆ, ಈ ಹುಡುಗಿ ಮೈಥಿಲಿ ತರ ಕಾಣ್ತಿದ್ದಾಳೆ. ಉತ್ತಮ್ ಜೊತೆ ಇವಳೇನು? ಅದು ಅಲ್ದೆ ಏನೋ ಗಂಡ ಹೆಂಡತಿ ತರ ತುಂಬಾ ಕ್ಲೋಸ್ ಆಗಿ ನಡ್ಕೋತಿದಾರಲ್ಲ. ಅಯ್ಯೋ ದೇವ್ರೆ, ಅರ್ಜೆಂಟಾಗಿ ಈ ವಿಷಯನ ಮಾಮಂಗೆ ಹೇಳ್ಬೇಕು. ಈ ಮಾಮಂಗೆ ಏನಾಯ್ತು? ಎಷ್ಟೆಲ್ಲ ಫೋನ್ ಮಾಡ್ರು ಎತ್ತಾನೆ ಇಲ್ಲ. ಈ ಮೈಥಿಲಿ ಆಡೋದನ್ನ ನಮ್ಮ ಮಾಮ ನೋಡಿದ್ರೆ ಅಲ್ಲೇ ಎದೆ ಹೊಡ್ಕೊಂಡು ಸತ್ತೋಗ್ತಾನೆ ಅನ್ಸುತ್ತೆ.
ಎಷ್ಟು ಬೇಗ ಆಯ್ತು ಅಷ್ಟು ಬೇಗ ಮಾಮಂಗೆ ವಿಷಯ ಹೇಳಬೇಕು. ಸಿಗ್ತೇನೋ ಲೈನು? ಇಲ್ಲಪ್ಪ. ಏನೋ ಬಂಟಿ, ಅವಳಿಗೆ ಕಾಲ್ ಕನೆಕ್ಟ್ ಆಯ್ತಾ? ಸ್ವಿಚ್ ಆಫ್ ಅಂತ ಬರ್ತಿದೆ. ಅದ್ಯಾಕೆ ಸ್ವಿಚ್ ಆಫ್ ಮಾಡ್ಕೊಂಡ್ಲು? ಸ್ವಲ್ಪನಾದ್ರೂ ಬುದ್ಧಿ ಇರೋದ್ ಬೇಡ್ವಾ? ರಾತ್ರಿ 10 ಆಗಿದೆ, ನಾನ್ ಮನೆಗ್ ಹೋಗಿಲ್ಲ ಅಂದ್ರೆ ಅಪ್ಪ ಅಮ್ಮಂಗೆ ಚಿಂತೆ ಆಗತ್ತೆ. ಇನ್ಫಾರ್ಮ್ ಮಾಡ್ಬೇಕು ಅಂತ ಸ್ವಲ್ಪನೂ ಅನ್ಸಲ್ವಾ? ಸತ್ಯ, ಫೋನ್ ಸ್ವಿಚ್ ಆಫ್ ಆಗೋದ್ರೆ ನಮಗೆ ಫೋನ್ ಮಾಡಿ ಹೇಗೆ ಹೇಳ್ತಾಳವಳು? ನನ್ ಚಿಂತೆನೂ ಅದೇ ರೀ. ಅವಳ ಫೋನ್ ಸ್ವಿಚ್ ಆಫ್ ಆದ್ರೆ ಏನಂತೆ? ಪಕ್ಕದಲ್ಲಿ ಯಾರತ್ರ ಏನಾದ್ರೂ ಈಸ್ಕೊಂಡ್ ಮಾಡ್ಬೇಕಲ್ವಾ? ಈಗ ಅವಕಾಶ ಇದ್ದಿದ್ರೆ ಖಂಡಿತ ಫೋನ್ ಮಾಡೇ ಮಾಡ್ತಿದ್ಲಲ್ವಾ? ಏನ್ ಮಾವ, ನನಗೆ ಹೆಂಡತಿ ಆಗೋಳು ಇನ್ನು ಮನೆಗೆ ಬಂದಿಲ್ವಾ? ಹೌದಪ್ಪ, ದಿನ 8 ಗಂಟೆಗೆಲ್ಲ ಬರ್ತಿದ್ಲು. ಇವತ್ತು 10 ಆದ್ರೂ ಮನೆಗ್ ಬಂದಿಲ್ಲ. ಅದಕ್ಕೆ ಭಯ ಆಗ್ತಿದೆ. ಭಯ ಪಡೋದ್ ಯಾಕೆ? ಒಂದ್ಸಲ ಆಫೀಸಿಗೆ ಫೋನ್ ಮಾಡಿ ಕೇಳ್ಬೋದಲ್ಲ. ಆಲ್ರೆಡಿ ಮಾಡಿದ್ದೆ, ಸಾಯಂಕಾಲನೇ ಹೋದ್ರು ಅಂದ್ರು. ಸಾಯಂಕಾಲನೇ ಆಫೀಸಿಂದ ಹೊರಟವಳು 10 ಗಂಟೆ ಆದ್ರೂ ಮನೆಗೆ ಬಂದಿಲ್ವಾ? ಅಂದ್ರೆ ನನ್ನ ಅನುಮಾನ ನಿಜಾನೇ ಅಂತಾಯ್ತು. ನಿನ್ನ ಅನುಮಾನ ಏನು? ಏನಿಲ್ಲಕ್ಕ, ಆ ಉತ್ತಮ್ ಇದಾನಲ್ಲ, ನಮ್ಮ ಮೈಥಿಲಿನ ಬುಟ್ಟಿಗೆ ಹಾಕೊಂಡಿರ್ತಾನೆ. ಅವಳಿಗೆ ಈ ಶಿವರಾಜ್ಗಿಂತ ಆ ಉತ್ತಮೇ ಬೆಟರ್ ಅಂತ ನಿನ್ನ ಮಗಳು ಅವನ ಜೊತೆ ಎಲ್ಲ ಓಡಿ ಹೋಗಿರ್ತಾಳೆ. ಛೀ, ಬಾಯ್ ಮುಚ್ಚ. ನನ್ನ ಮಗಳು ಬಂದಿಲ್ಲ ಅಂತ ನನಗೆ ಟೆನ್ಷನ್ ಆಗ್ತಾ ಇದ್ರೆ ಮಧ್ಯದಲ್ಲಿ ನೀನು ಬೇಡದೇವರ ಅನುಮಾನಗಳು ಬೇರೆ. ನನ್ನ ಮಗಳು ಬೆಂಕಿ ಕಣ. ನಿಜಾನೇ, ಅವಳು ಬೆಂಕಿ, ನೀನ್ ತುಪ್ಪ, ನಾನೊಬ್ಬ ತುಕಾಲಿ. ಹಾ ಸರಿ, ಹಾಗಿದ್ರೆ ನಿನ್ ಮಗಳು ಎಲ್ಲಿ ಹೋದ್ಲು ಅಂತ ಹೇಳು. ಛೀ, ನಿನ್ ಜೊತೆ ಮಾತಾಡೋದು ಒಂದೇ, ಆ ಬೀದಿಲಿರೋ ನಾಯಿ ಜೊತೆ ಮಾತಾಡೋದು ಒಂದೇ. ಚಿಚ್ಚೆ, ಅವ್ರ ಮಾತಿಗೆ ನೀನೇನ್ ತಲೆ ಕೆಡಿಸ್ಕೋಬೇಡಪ್ಪ. ಅವ್ರೊಂಥರ ಬೇರೆ ಟೈಪು. ಅವ್ರೊಂಥರ ಟೈಪು, ನೀನೊಂಥರ ಟೈಪು. ನಿನ್ನ ಮಗಳು ಎಲ್ಲಿ ಅಂತ ಮೊದಲು ತಿಳ್ಕೊ. ಅವಳೇನಾದ್ರೂ ಉತ್ತಮ್ ಜೊತೆ ಓಡ್ ಹೋಗಿದ್ದಾಳೆ ಅಂತ ಗೊತ್ತಾಗ್ಬೇಕು. ಇಬ್ರನ್ನ ಕತ್ತರಿಸ್ ಬಿಸಾಕ್ತೀನಿ. ಏನ ನೀನ್ ಕತ್ತರಿಸೋದು? ಮರ್ಯಾದೆಯಾಗಿ ನನ್ನ ಅಳಿಯ ಎಲ್ಲಿದ್ದಾನೆ ಅಂತ ಹೇಳ್ದೆ ಹೋದ್ರೆ ನಾನೇ ನಿಮ್ಮೆಲ್ಲರನ್ನು ಕತ್ತರಿಸಾಕ್ಬಿಡ್ತೀನಿ. ಹಾ, ಇದು ಇನ್ನೂ ಚೆನ್ನಾಗಿದೆ. ನನ್ ಮಗಳು ಕೆಲ್ಸ ಮಾಡ್ತಾ ಇರೋದು ನಿಮ್ ಕಂಪ್ನಿನಲ್ಲೇ. ನಿಮ್ಮ ಅಳಿಯಾನೆ ಅವಳಿಗೆ ತಲೆ ಕೆಡ್ಸಿ ಎಲ್ಲೋ ಕರ್ಕೊಂಡು ಹೋಗಿರ್ಬೇಕು. ಮರ್ಯಾದೆಯಿಂದ ನನ್ ಮಗಳು ಎಲ್ಲಿದ್ದಾಳೆ ಅಂತ ಹೇಳ್ದೆ ಇದ್ರೆ ನೀನ್ ಕತ್ತರಿಸೋದಲ್ಲ, ನೆತ್ತಿ ಮೇಲೆ 2 ಬಿಟ್ಟ ಅಂದ್ರೆ ತಲೆ ಬುಡ 2 ಹೋಳಾಗ್ಬೇಕು. ಸಾಕು, ಸಮಾಧಾನ. ಮಗಳನ್ನ ನೆಟ್ಟಗ್ ಬೆಳ್ಸಕ್ ಕೈಲಾಗ್ಲಿಲ್ಲ, ಊರ್ ಬಿಟ್ಟು ತಿರ್ಗಕ್ ಬಿಟ್ಟಿರೋ ನೀನು ನನಗ್ ವಾರ್ನಿಂಗ್ ಕೊಡ್ತೀಯಾ? ಯಾರೋ ಇವಾಗ ಊರ್ ಬಿಟ್ಟು ತಿರುಗ್ತಾ ಇರೋದು. ಜಾಸ್ತಿ ಮಾತಾಡಿದ್ರೆ ಚಪ್ಲಿ ಎತ್ಕೊಂಡು ಹೊಡಿತೀನಿ ಅಷ್ಟೇ. ಹಂಗ ನೋಡೋ, ನಾಳೆ ಬೆಳಗ್ಗೆ ಅಷ್ಟರಲ್ಲಿ ನನ್ನ ಅಳಿಯ ಮನೆಗ್ ಬರ್ಲಿಲ್ಲ ಅನ್ಕೋ, ನಿಮ್ ಮನೆಯವ್ರನ್ನೆಲ್ಲರನ್ನು ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ಏನ್ ಅನ್ಕೊಂಡಿದ್ಯಾ? ಹಾ, ನೀನ್ ಬಂದು ಸಾಯಿಸ್ತೀಯ ಅಂತಾನೆ ಮನೆ ಬಾಗ್ಲು ತಕ್ಕೊಂಡ್ ಕುತ್ಕೊಂಡಿರ್ತೀವಿ. ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ನನ್ ಮಗಳು ನನ್ ಮನೆಗ್ ಬರ್ಲಿಲ್ಲ ಅಂದ್ರೆ ನಿನ್ನ ಬಟ್ಟೆ ಒಗ್ದಾಗ ಒಗದ್ ಬಿಡ್ತೀನಿ. ಒಗಿತ್ಯಾ ಆಡೋದೆಲ್ಲ ಮಾಡ್ಬಿಟ್ಟು ಈ ಬಿಲ್ಡಪ್ಗಳು ಬೇರೆ. ಈಗ ಯಾಕ ಆ ಮಾತು? ನನ್ನ ಅಳಿಯ ಏನಾದ್ರೂ ಮನೆಗ್ ಬರ್ಲಿಲ್ಲ ಅಂದ್ರೆ ನಾಳೆ ಬೆಳಿಗ್ಗೆ ಗೊತ್ತಾಗುತ್ತೆ ನಿಮ್ಮೆಲ್ರ ಗತಿ ಏನಾಗುತ್ತಂತ. ಹೋಗ. ಅತ್ತೆ, ನನ್ಗನ್ಸೋ ಹಾಗೆ ಆ ಉತ್ತಮೆ ಮೈಥಿಲಿನ ಎಲ್ಲಿಗಾದ್ರೂ ಕರ್ಕೊಂಡು ಹೋಗಿರ್ತಾನೆ. ನನ್ನ ಅನುಮಾನ ಏನಾದ್ರೂ ನಿಜ ಆದ್ರೆ ನಿನ್ನ ಮುದ್ದಿನ ಮಗ ಜೈಲಲ್ಲಿರ್ತಾನೆ, ನೆನ್ಪಿಟ್ಕೋ. ಅಯ್ಯೋ ಭಗವಂತ, ನಮ್ಮ ಮೈಥಿಲಿ ಎಲ್ಲೇ ಇದ್ರು ಬೇಗ ಮನೆಗ್ ಬರೋ ಹಾಗೆ ಮಾಡಪ್ಪ. ನಿನ್ನೆ ರಾತ್ರಿಯಿಂದ ಮೈಥಿಲಿ ಫೋನು ಸ್ವಿಚ್ ಆಫ್ ಆಗೋಗಿದೆ. ಇಲ್ಲಿವರೆಗೂ ಅವಳು ಎಲ್ಲಿದ್ದಾಳೋ ಹೇಗಿದ್ದಾಳೋ ಗೊತ್ತಿಲ್ಲ. ಸತ್ಯ,
ಸತ್ಯ 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 ಎದ್ದೇಳೆ. ಏನ್ರಿ ಮೈಥಿಲಿ ಬಂದ್ಲಾ? ಮೈಥಿಲಿ ಬಂದಿಲ್ಲ ಕಣೆ, ನನಗೂ ಅದೇ ಭಯ ಆಗ್ತಿರೋದು. ಆಫೀಸ್ಗೆ ಹೋದ್ ಹುಡುಗಿ ಏನಾಯ್ತೋ ಏನೋ, ಹೆಂಗಿದಳೋ ಏನೋ. ಅಪ್ಪ ನೀವೇನು ಹೆದರ್ಕೋಬೇಡಿ, ನಾನೊಂದ್ಸಲ ಅಕ್ಕನ ಆಫೀಸ್ ಹತ್ರ ಹೋಗಿ ಬರ್ತೇನೆ. ಹುಷಾರಾಗಿ ಹೋಗ್ಬಪ್ಪ. ಯಾರು ಎಲ್ಲಿಗೂ ಹೋಗೋ ಅಗತ್ಯ ಇಲ್ಲ. ಮೈಥಿಲಿ ವಿಷಯದಲ್ಲಿ ನನಗೆ ಫುಲ್ ಕ್ಲಾರಿಟಿ ಸಿಕ್ಕಿದೆ. ಕ್ಲಾರಿಟಿನ? ಹೌದು, ನನಗನ್ಸೋ ಹಾಗೆ ಆ ಉತ್ತಮ್ ಮೈಥಿಲಿ ಇಬ್ರು ಎಲ್ಲೋ ಓಡ್ ಹೋಗಿರ್ತಾರೆ. ಮದುವೆ ಮಾಡ್ಕೊಂಡು ಬೇರೆ ಸ್ಟೇಟ್ಗೋ ಅಥವಾ ಬೇರೆ ದೇಶಕ್ಕೋ ಓಡ್ ಹೋಗಿರ್ತಾರೆ. ಅದಕ್ಕೆ ಇಷ್ಟೊತ್ತಾದ್ರೂ ಬಂದಿಲ್ಲ. ಬಾಯ್ ಮುಚ್ಚ, ನನ್ನ ಮಗಳು ಬೆಂಕಿ ಆ ಥರ ನೀಚ್ ಕೆಲ್ಸನ ಯಾವತ್ತೂ ಮಾಡಲ್ಲ ಅವಳು. ಹೌದು, ನಮ್ಮ ಅಕ್ಕನ ಬಗ್ಗೆ ಇನ್ನೊಂದೇ ಒಂದು ಮಾತು ಮಾತಾಡ್ದೆ ಅಂದ್ರೆ ಮರ್ಯಾದೆ ಇರಲ್ಲ. ಮೊದಲು ಹೊರಗೆ ಹೋಗು. ಆಯ್ತು, ಹೋಗ್ತೀನಿ ಬಿಡೋ. ನಿಮ್ಮ ಅಕ್ಕ ಅಂತ ಬೆಂಕಿನೇ ಆಗಿದ್ರೆ ಇಷ್ಟೊತ್ತಾದ್ರೂ ಅವಳು ಯಾಕೋ ಬಂದಿಲ್ಲ. ನನಗ್ ಗೊತ್ತಿರೋ ಹಾಗೆ 100% ಅವಳು ಬರಲ್ಲ. ಹಲೋ ಶಿವರಾಜ್. ಅಮ್ಮ ಮೈಥಿಲಿ, ಬಂದ್ಯಾ ತಾಯಿ? ಎಲ್ಲಿಗೆ ಹೋಗಿದ್ಯಮ್ಮ? ಇಡೀ ರಾತ್ರಿ ನೀನ್ ಮನೆಗೆ ಬರ್ಲಿಲ್ಲ ಅಂತ ನಮ್ಮಿಬ್ರದ್ದು ಗುಂಡಿಗೆನೆ ನಿಂತೋಗಿತ್ತಮ್ಮ. ಸಾರಿ ಅಪ್ಪ, ಫ್ರೆಂಡಿಗೆ ಸಣ್ಣದಾಗಿ ಆಕ್ಸಿಡೆಂಟ್ ಆಗಿತ್ತು. ರಾತ್ರಿ ಪೂರ್ತಿ ಅವ್ರ ಜೊತೆನೇ ಇದ್ದೆ. ಇದ್ರೆ ಏನಂತೆ, ಕನಿಷ್ಠ ಪಕ್ಷ ಒಂದ್ ಫೋನ್ ಮಾಡಿ ಹೇಳ್ಬೋದಾಗಿತ್ತಲ್ಲ. ಸಾರಿ ಅಮ್ಮ, ನನ್ನ ಫೋನ್ ಸ್ವಿಚ್ ಆಫ್ ಆಗಿತ್ತು. ಆ ಟೈಮಲ್ಲಿ ನನ್ನ ಹತ್ರ ಚಾರ್ಜರ್ ಕೂಡ ಇರಲಿಲ್ಲ. ಅದಕ್ಕೆ ನಿಮ್ಮಿಬ್ರಿಗೂ ಫೋನ್ ಮಾಡೋಕ್ಕಾಗಿಲ್ಲ. ಹೌದಾ? ನಿಜಾನಾ? ಮತ್ತೆ ಹಾಗಿದ್ರೆ ನಿನ್ ಫ್ರೆಂಡ್ ಫೋನಿಂದ ಹೇಳ್ಬೋದಾಗಿತ್ತಲ್ಲ. ನಿನ್ನ ಫ್ರೆಂಡ್ ಫೋನ್ ಕೂಡ ಸ್ವಿಚ್ ಆಫ್ ಆಗಿತ್ತಾ? ಇಲ್ಲ, ಆಕ್ಸಿಡೆಂಟ್ ಆಗಿತ್ತು ಅಂತ ಹೇಳ್ದೆ ಅಲ್ವಾ. ಆಕ್ಸಿಡೆಂಟ್ ಆದಾಗ ಫೋನ್ ಒಡೆದೋಯ್ತಂತೆ. ಹೋಗ್ಲಿ ಬಿಡಮ್ಮ, ನಿನಗೇನು ಆಗಿಲ್ವಲ್ಲ, ಆರಾಮಾಗಿ ಮನೆಗೆ ಬಂದಿದ್ಯಾ, ನಮಗದೇ ಸಾಕು. ನೀನ್ ಮನೆಗ್ ಬರ್ದಿದ್ದಕ್ಕೆ ಆ ಲೀಲೋ ಕೃಷ್ಣ ನಮ್ ಮನೆಗ್ ಬಂದು ಬಾಯಿಗೆ ಬಂದಾಗ ಮಾತಾಡ ಹೋದ. ಹೋಗಿ ಅವನಿಗೆ ಬುದ್ಧಿ ಕಲ್ಸ್ಬರ್ತೀನಿ. ಅಮ್ಮ ಅಮ್ಮ ಅಮ್ಮ, ನಡ್ದಿದ್ದೇನೋ ನಡೆದು ಹೋಯ್ತು. ಇನ್ನು ಈ ವಿಷಯ ಇಲ್ಲೇ ಬಿಟ್ಬಿಡಮ್ಮ. ಏನಕ್ಕ ಬಿಡೋದು? ಕೊನೆಗೆ ಶಿವರಾಜ್ ಕೂಡ ಆ ಸುಹಾಸಿನವ್ರ ಮಗನ್ ಜೊತೆ ಓಡೋಗಿದ್ಯಾ ಅಂತಂದ. ಅದಕ್ಕೆ ರಾತ್ರಿ ಪೂರ್ತಿ ಮನೆಗ್ ಬಂದಿಲ್ಲ ಅಂತಂದ. ಇವನು ಕೂಡ ಎಷ್ಟು ಬಾಯಿಗೆ ಬಂದಾಗ ಮಾತಾಡ್ದ ಗೊತ್ತಾ ಅಕ್ಕ? ಕತ್ತೆಗೇನ್ ಗೊತ್ತು ಕರ್ಪೂರದ ವಾಸನೆ ಅಂದ ಹಾಗೆ ಹಾಳಾಗ್ ಹೋಗಿರೋ ಇವನ್ಗೇನ್ ಗೊತ್ತು ನನ್ ಕ್ಯಾರೆಕ್ಟರ್ ಬಗ್ಗೆ. ನನ್ ಬಗ್ಗೆ ಗೊತ್ತಾಗ್ಬೇಕು ಅಂದ್ರೆ ಮನುಷ್ಯರಾಗಿರ್ಬೇಕು. ಅಮ್ಮ, ನನಗ್ ತುಂಬಾ ಹಸ್ವಾಗ್ತಾ ಇದೆ. ನಾನ್ ಸ್ನಾನ ಮಾಡಿ ಬರ್ತೀನಿ. ಟಿಫನ್ ರೆಡಿ ಮಾಡು. ಆಯ್ತಮ್ಮ. ಲೇ ಬಂಟಿ, ನಿಮ್ಮ ಅಕ್ಕ ಈಗ ಏನಂದ್ಲು? ಇನ್ನೂ ಅರ್ಥ ಆಗ್ಲಿಲ್ವಾ? ಕತ್ತೆ ಅಂತಂದ್ಲು. ಲೇ, ನನ್ನೇ ಕತ್ತೆ ಅಂತಂದ್ಲ? ನಿಜವಾಗ್ಲೂ ಇವಳು ರಾತ್ರಿ ಎಲ್ಲ ಫ್ರೆಂಡ್ ಜೊತೆಗೆ ಇದ್ಲ ಅಥವಾ ಉತ್ತಮ್ ಜೊತೆ ಇದ್ಲಾ ಅಂತ ತಿಳ್ಕೊತೀನಿ. ಆಮೇಲೆ ನೋಡ್ಕೋತೀನಿ ಇವಳನ್ನ. ಓ, ನೀನ್ ಇಲ್ಲಿದ್ಯಾ? ರಾತ್ರಿ ಎಲ್ಲ ಕಾಲ್ ಮಾಡ್ರೆ ಯಾಕೆ ಫೋನ್ ರಿಸೀವ್ ಮಾಡಿಲ್ಲ? ಕಾಲ್ ಮಾಡಿದ್ದ? ಹೌದ್ ಮಾಮ, ಬೇಕಾದ್ರೆ ಫೋನ್ ಚೆಕ್ ಮಾಡು. ಛೇ, ಸೈಲೆಂಟಿಗೆ ಹಾಕಿ ಚಾರ್ಜಿಂಗ್ ಹಾಕಿದ್ದೆ ಕಣೋ, ಅದಕ್ಕೆ ನೋಡ್ಕೊಂಡಿಲ್ಲ. ಯಾಕೆ ಫೋನ್ ಮಾಡಿದ್ದು? ಏನು ಅಂತ ಕೇಳ್ತಿಯಲ್ಲ ಮಾಮ. ರಾತ್ರಿ ಎಲ್ಲ ಮೈಥಿಲಿ ಎಲ್ಲಿದ್ಲು ಗೊತ್ತಾ? ಎಲ್ಲಿದ್ಲು? ಆ ಉತ್ತಮ್ ಜೊತೆ ರಾತ್ರಿ ಎಲ್ಲ ಹಾಸ್ಪಿಟ್ಲಲ್ಲಿ ಇದ್ಲು. ಲೈ, ಏನ್ ಹೇಳ್ತಿದ್ಯೋ? ನಾವು ನೆನ್ನೆ ಆಕ್ಸಿಡೆಂಟ್ ಮಾಡಿಸಿದ್ವಲ್ಲ ಮಾಮ, ಆ ಉತ್ತಮ್ನ ಮೈಥಿಲಿ ಹಾಸ್ಪಿಟ್ಲಿಗೆ ಸೇರಿಸಿದಾಳೆ. ಏನೋ ಕೆಲ್ಸದ ಮೇಲೆ ಹಾಸ್ಪಿಟ್ಲಿಗೆ ಹೋಗಿದ್ದಾಗ ಆ ಉತ್ತಮ್ಗೆ ಸೇವೆ ಮಾಡ್ತಿರೋದ್ನ ನಾನೇ ನನ್ನ ಕಣ್ಣಾರೆ ನೋಡ್ದೆ. ಈ ವಿಷಯ ನಿಂಗೆ ಹೇಳಬೇಕು ಅಂತ ಕಾಲ್ ಮಾಡಿದ್ರೆ ಎಷ್ಟೆಲ್ಲ ಫೋನ್ ಮಾಡ್ರೆ ಎತ್ತಿಲ್ಲ ಮಾಮ. ಅದನ್ನ ಹೇಳೋಣ ಅಂತಾನೆ ಬೆಳಿಗ್ಗೆ ಇಲ್ಲಿಗೆ ಬಂದೆ. ಓಹೋ, ನಿಜವಾದ ವಿಷಯ ಇದು ಅಂತಾಯ್ತು. ಮೈಥಿಲಿ, ಮೈಥಿಲಿ, ಏ ಮೈಥಿಲಿ, ಹೊರಗಡೆ ಬಾ. ಮೈಥಿಲಿ. ಏಯ್, ಯಾಕೆ ಆ ಥರ ಕಿರಿಸ್ತಾ ಇದ್ಯಾ? ಕಿರಿಸ್ತೀನಿ ಕಣೆ. ನಿನ್ನಂತ ಕತ್ತೆನ ನಾನು ಮದುವೆ ಆಗೋದಿಕ್ ಹೋಗ್ತಾ ಇದ್ದೀನಲ್ಲ, ಅದಕ್ಕೆ ಕಿರಿಸ್ತೀನಿ. ಹೌದು, ನೀನು ರಾತ್ರಿ ಎಲ್ಲ ಯಾವ ಫ್ರೆಂಡ್ ಮನೇಲಿದ್ದೆ? ಸಿರಿ ಅವ್ರ ಮನೇಲಿದ್ದೆ. ಇಲ್ಲ, ಸುಳ್ಳು ಹೇಳ್ತಿದ್ಯಾ? ನೀನು ರಾತ್ರಿ ಎಲ್ಲ ಆ ಎದುರುಗಡೆ ಮನೆ ಉತ್ತಮ್ ಜೊತೆ ಆಸ್ಪತ್ರೆಯಲ್ಲಿದ್ದೆ.
ನಾನು ಹಾಸ್ಪಿಟಲಲ್ಲಿ ಇದ್ದಿದ್ದ ವಿಷಯ ಇವನಿಗೆ ಹೇಗೆ ಗೊತ್ತಾಯ್ತು? ಶಿವರಾಜ್ ಹೇಳಿದ್ ನಿಜನಾ? ನೀನು ರಾತ್ರಿ ಅಲ್ಲ ಆ ಉತ್ತಮ್ ಜೊತೆ ಹಾಸ್ಪಿಟಲ್ನಲ್ಲಿದ್ದ? ಅದು ಯಾಕೆ ತಡವರಿಸ್ತಾ ಇದ್ಯಾ? ಅಂದ್ರೆ ನೀನ್ ನಮಗ್ ಸುಳ್ಳು ಹೇಳಿದ್ಯಾ? ಸತ್ಯ ಇರು ನೀನು. ಅಮ್ಮ ಮೈಥಿಲಿ, ಅವನು ಹೇಳ್ತಿರೋದು ನಿಜನಮ್ಮ?